ಅಧಿವೇಶನ ನಡುವೆ ಮತ್ತೆ ಪವರ್ ಶೇರಿಂಗ್ ಚರ್ಚೆಗೆ ಮುಂದೆ ಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ಬೇಲೂರು ಗೋಪಾಲಕೃಷ್ಣ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಅಧಿವೇಶನ ಆರಂಭವಾಗಿ 2 ದಿನಕ್ಕೆ ಮತ್ತೆ ಪವರ್ ಶೇರಿಂಗ್ ಚರ್ಚೆ ಬಂದಿರುವಂತದ್ದು, ಮತ್ತೆ ಯತೀಂದ್ರ ಒಂದಷ್ಟು ಗೊಂದಲಾತ್ಮಕ ಹೇಳಿಕೆಗಳು ಕೊಡ್ತಿರುವಂತದ್ದು. ಇಲ್ಲ, ಇದು ನೋಡಿ, ಅಸೆಂಬ್ಲಿ ನಡೆಯುವ ಸಂದರ್ಭದಲ್ಲಿ ಯಾರೇ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ದಯವಿಟ್ಟು ಹೇಳಿಕೆಗಳನ್ನು ಕೊಡಕ್ಕೆ ಹೋಗಬೇಡಿ. ಯಾಕಂದ್ರೆ ಶಾಂತಿಯುತವಾಗಿ ನಡೀತಿರುವಂತಹ ಅಸೆಂಬ್ಲಿಯಲ್ಲಿ ಮತ್ತೆ ವಿರೋಧ ಪಕ್ಷವರಿಗೆ ಆಹಾರ ಆಗುವಂಥದ್ದು ಬೇಡ. ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ಯಾಕಂದ್ರೆ ಒಂದು ಚರ್ಚೆ ನಡೀತದೆ ಇಲ್ಲಿ, ಉತ್ತರ ಕರ್ನಾಟಕ ಭಾಗದ ಇರ್ಬೋದು, ಮಲೆನಾಡಿನ ಭಾಗ ಇರ್ಬೋದು, ಬೇರೆ ಬೇರೆ ಚರ್ಚೆಗಳು ನಡೀತಿರ್ಬೇಕಾದ್ರೆ ಸುಮ್ಮನೆ ಅವರಿಗೆ ಒಂದು ಆಹಾರ ಆಗೋದು ಬೇಡ ವಿರೋಧ ಪಕ್ಷದವರಿಗೆ. ಹಾಗಾಗಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಇಂಥವಕ್ಕೆಲ್ಲ ಮಾತಾಡೋರಿಗೆ ಕಡಿವಾಣ ಹಾಕಬೇಕು. ಇಂಥದ್ದೆಲ್ಲ ಆಗಬಾರ್ದು ಅನ್ನೋ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ವಿರೋಧ ಪಕ್ಷಗಳು ಇದನ್ನೇ ಪ್ರಬಲವಾಗಿ ಟೀಕೆ ಮಾಡ್ತಿದ್ದಾರೆ ಸರ್. ಅವ್ರದ್ದೇ ಹೇಳ್ತಾ ಇರೋದು, ಅವರಿಗೊಂದು ಆಹಾರ ಆಯ್ತಲ್ಲ, ಸುಮ್ಮನೆ ಗೊಂದಲ ಯಾಕೆ ಮಾಡ್ತೀರಿ? ಈಗ ಮುಖ್ಯಮಂತ್ರಿ ಮಾಡೋರು ನಾವು ಮಾಡೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ಯಾರೇ ತೀರ್ಮಾನ ಮಾಡ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ. ಅದರಲ್ಲಿ ಎರಡು ಏನು ಇದಿಲ್ಲಲ್ಲ. ಅದನ್ನು ನೀವು ಸುಮ್ಮನೆ ಗೊಂದಲ ಮಾಡ್ಕೋತೀರಿ. ಅವ್ರು ಹೇಳಿದ್ರಂತೆ ಇವ್ರು ಹೇಳಿದ್ರೆ ಇವ್ರು ಅನ್ನೋಕೆ ಹೋಗಿ ಸುಮ್ಮನೆ ಆ ಗೊಂದಲ ಸೃಷ್ಟಿಯನ್ನ ನಿಲ್ಲಿಸ್ಲಿ ಅನ್ನೋದು ಹೇಳಿ ನಮ್ಮ ಉದ್ದೇಶ. ಒಂದು ಕಡೆ ಹಿಂದೆ ಕೂಡ ಏನು ನಾಯಕತ್ವ ಗೊಂದಲ ವಿಚಾರವಾಗಿ ಕುಣಿಗಲ್ ರಂಗನಾಥ್ ಅವರು ಮಾತಾಡಿದ್ರು, ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ರು, ಅವ್ರಿಗೆ ನೋಟಿಸ್ ಕೊಟ್ಟಾಯ್ತು. ಈಗ ಯತೀಂದ್ರ ಅವರು ಪದೇ ಅಷ್ಟೇ, ಎಲ್ರಿಗೂ ಯಾರಿಗೆ ನೋಟಿಸ್ ಕೊಡ್ತಾರೆ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲರೂ ಮಾತಾಡಕ್ಕೆ ಯಾರಿಗೂ ಬಿಡಬೇಡಿ, ಎಲ್ರಿಗೂ ನೋಟಿಸ್ ಕೊಡಿ. ಯಾಕೆ ಹಿಂಗ್ ಮಾಡ್ತೀರಿ ಅಲ್ವಾ? ಈಗ ನಮ್ಗೆಲ್ಲರೂ ಬೇಕು, ನಾನು ಮುಖ್ಯಮಂತ್ರಿಗಳು ಬೇಕು, ಉಪಮುಖ್ಯಮಂತ್ರಿಗಳು ಬೇಕು. ನಾವೇನಾರು ಹೇಳಿಕೆ ಕೊಡ್ತೇವೆ? ನಾವು ಹೇಳ್ತಾ ಇದೀವಲ್ಲ, ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ರಿ, ನಾವು ಓಕೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಮ್ಮ ಕೈಯಲ್ಲಿ ಇಲ್ಲಲ್ಲ. ಹಾಗಾಗಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾರೆ? ಕ್ರಾಂತಿ 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 ಅಂದು ಒಂದು ತಿಂಗಳ ನಮಗೆ ಪಕ್ಷಕ್ಕೆ ಲಾಸ್ ಆಯ್ತು. ಈಗ ಮತ್ತೆ ಶಾಂತಿ ಆಗೋ ಹೊತ್ತಿಗೆ ಮತ್ತೆ ನೀವು ಶುರು ಮಾಡಿದ್ರಿ ಕ್ರಾಂತಿ ಅಂತ. ಅದು ಆಗಬಾರ್ದು. ಪಕ್ಷಕ್ಕೆ ಮತ್ತು ಅಸೆಂಬ್ಲಿ ನಡೆಯಕ್ಕೆ ಒಳ್ಳೆ ರೀತಿಯ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೇನೆ. ಇವತ್ತು ಶಾಸಕಾಂಗ ಪಕ್ಷ ಸಭೆ ಶಾಸಕಾಂಗ ಸಭೆಯಲ್ಲಿ ನನ್ನ ಧ್ವನಿ ಇದ್ದೇ ಇರ್ತದೆ. ಇದಿಷ್ಟು ಏನು ಶಾಸಕರಾಗಿರ್ತಕ್ಕಂಥ ಬೇಲೂರು ಗೋಪಾಲಕೃಷ್ಣ ಅವರನ್ನು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಳಗಾವಿ.